ಸಂಪುಟದಲ್ಲಿ ಎಚ್.ಕೆ. ಪಾಟೀಲ್ ಅವರನ್ನ ಮಿಸ್ ಮಾಡಿಕೊಳ್ತಾ ಇದ್ದೇವೆ. ಮಾಜಿ ಸಚಿವ ಎಚ್.ಕೆ.ಪಿ. ಭೇಟಿ ಬಳಿಕ ಡಿಸಿಎಂ ಪರಮೇಶ್ವರ್ ಅವರು ಹೇಳಿಕೆ ನೀಡಿದರು. ಸಂಪುಟದಲ್ಲಿ ಎಚ್.ಕೆ. ಪಾಟೀಲ್ ಅವರನ್ನ ಮಿಸ್ ಮಾಡಿಕೊಳ್ತಾ ಇದ್ದೇವೆ. ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಅವರ ಭೇಟಿ ಬಳಿಕವಾಗಿ ಡಿಸಿಎಂ ಪರಮೇಶ್ವರ್ ಅವರು ಹೇಳಿಕೆ ನೀಡಿದರು. ಅವರ ರಾಜಕೀಯ ಜ್ಞಾನ ಅನುಭವ ಬಹಳ ಉಪಯುಕ್ತ. ಎಚ್.ಕೆ. ಪಾಟೀಲ್ ಅವರು ಯಾವತ್ತೂ ಕೂಡ ಮಂತ್ರಿಗಿರಿಗೆ ಪಟ್ಟನ್ನ ಹಿಡಿದವರಲ್ಲ. ಅವರು ಸಚಿವರಾಗಿದ್ದರೆ ಪಕ್ಷಕ್ಕೆ ಸರ್ಕಾರಕ್ಕೆ ಉಪಯುಕ್ತ. ಸಮಾನ ಮನಸ್ಕರಾದಂತಹ ನಾವು ಒಂದಷ್ಟು ವಿಚಾರವನ್ನು ಚರ್ಚೆ ಮಾಡಿದ್ದೇವೆ. ಸರ್ಕಾರ ಜನಹಿತವಾಗಿ ನಡೆಸುವಂತಹ ಬಗ್ಗೆ ಚರ್ಚೆ ಮಾಡಿದ್ದಾಗಿ ಹೇಳಿಕೆ ನೀಡಿತು. ಕಂದಾಯ ಇಲಾಖೆಯಲ್ಲಿ ಸುಧಾರಣೆಯ ಬಗ್ಗೆಯೂ ಶೀಘ್ರ ಮಾಹಿತಿಯನ್ನು ಪಡೆದುಕೊಳ್ತೇವೆ. ಡಿಸಿಎಂ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ನೀಡಿದರು. ಬೇರೆ ಏನಿಲ್ಲ. ಅಲ್ಲ ರೀ, ನಾವು ಮೊದಲನೇದಾಗಿ ನಾನು ಎಚ್.ಕೆ. ಪಾಟೀಲ್ ಸಾಹೇಬ್ರ ಹತ್ರ ಬಂದಿದ್ದು ಮೊದಲಿಗಾಗಲೇ 10 days ಇಂದ ನನಗೆ ಆರಾಮಿರಲಿಲ್ಲ. ಅವರು ನನ್ನನ್ನು ನೋಡೋದಕ್ಕೆ ಬರ್ತೀನಿ ನಾನು ಅಂತೇಳಿ ಹೇಳಿದರು. ಇಲ್ಲ, ಸ್ವಲ್ಪ ಈ ಹೊರಗಡೆ ಬಂದಿದ್ದೀನಿ ಈ ಅನಾರೋಗ್ಯದಿಂದ, ಅದಕ್ಕೆ ನಾನೇ ಬರ್ತೀನಿ ಅಂತ ಅಂದೆ. ಅಯ್ಯೋ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅವ್ರನ್ನ ನೋಡೋದಕ್ಕೆ ಬಂದಿದ್ದೇನೆ. ಸ್ವಾಭಾವಿಕವಾಗಿ ತಿಂಡಿ ಔಪಚಾರಿಕವಾದಂಥ ಮಾತುಗಳು ಎಲ್ಲ ಬಂದೇ ಬರ್ತವೆ. ಮುಂದೆ ಭವಿಷ್ಯದಲ್ಲಿ ನಾವೆಲ್ಲ ಯಾವ ರೀತಿ ಸಂಘಟನೆಗಳು ಮಾಡೋದ್ರಲ್ಲಿ ಮತ್ತು ಸರ್ಕಾರವನ್ನು ಜನಹಿತವಾಗಿ ನಡೆಸೋದ್ರಲ್ಲಿ ಯಾವ ರೀತಿ ಅಂತೇಳಿ ಒಂದಿಷ್ಟು ಚರ್ಚೆನೂ ಮಾಡಿದ್ದೇವೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅಲ್ಲ ರೀ, ನಾವು ಯಾವತ್ತೂ ಅಸಮಾನ ಮನಸ್ಕರಾಗಿಯೇ ಇಲ್ಲ. ನಾನು ಎಚ್.ಕೆ. ಪಾಟೀಲ್ ಸಾಹೇಬರು ಒಟ್ಟಿಗೆನೆ ಮೊಯ್ಲಿ ಸಾಹೇಬರ ಮಂತ್ರಿಮಂಡಲದಲ್ಲಿ ಸ್ವೇರಿಂಗ್ ಮಾಡಿದ್ದು. ಐದು ಜನ ನಿಲ್ಲಿಸಿ ಸ್ವೇರಿಂಗ್ ಇನ್ ಮಾಡಿಸಿದ್ರು. ಅದರಲ್ಲಿ ಅವರು ನಾನು ಇಬ್ರು ಒಟ್ಟಿಗೆ ನಿಂತ್ಕೊಂಡು ಸ್ವೇರಿಂಗ್ ಇನ್ ಮಾಡಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಪಾರವಾದ ನಮ್ಮ ಇಬ್ಬರ ಸ್ನೇಹ. ಅದಕ್ಕೂ ಮೊದಲು ದೊಡ್ಡವರಿದ್ರು ಕೆ.ಎಚ್. ಪಾಟೀಲ್ ಸಾಹೇಬರು. ಅವರು ನಾನು ಮೊದಲನೇ ಬಾರಿ MLA ಆದಾಗ